ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಇವತ್ತು ಐಕಿಯಾಗೆ ಬಂದಿದ್ದೀವಿ. ಸೊ ಅದಕ್ಕೆ ಐಕಿಯದ್ದು ಲಾಕ್ ಮಾಡ್ತಾ ಇದ್ದೀನಿ. ಏನಂದರೆ ಫ್ರೆಂಡ್ಸ್, ಐಕಿಯಾದಲ್ಲಿ ತುಂಬ ದಿನದಿಂದ ಬರಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಬರೋಕ್ಕಾಗಿಲ್ಲ. ಸಡನ್ನಾಗಿ ನನ್ನ ಹಸ್ಬೆಂಡ್ ಹೋಗೋಣ ಐಕಿಯಾಗೆ ಅಂತ ಹೇಳಿದರು. ಅಂದರೆ 2 ಡೇಸ್ ಬ್ಯಾಕ್ ಹೇಳಿದರು. ಸರಿ ಆಯಿತು ಅಂತ ಹೇಳಿದೆ. ಸರಿ, ಇಲ್ಲಿ 3rd ಇಯರ್ ಬರ್ಡೇ ಮಾಡ್ತಿದ್ದಾರೆ ಐಕಿಯಾದ್ದು. ಸೊ ಅದಕ್ಕೆ ಸ್ವಲ್ಪ ಇವೆಂಟ್ಸ್ ಎಲ್ಲ ಇಟ್ಟಿದ್ರು. ಆದರೆ ಅದನ್ನ ಇವೆಂಟ್ಸಲ್ಲಿ ನಾವು ಪರ್ಚೇಸ್ ಮಾಡಿ ವಿನ್ ಆದರೆ ಅದರಲ್ಲಿ ನಮಗೆ ಇದು ಕೊಡ್ತಾರೆ, ಪ್ರೈಸಸ್. ಅಂದರೆ ಎಷ್ಟು 10 ಲ್ಯಾಕ್ ಏನೋ ಇವನ್ನ ಕೊಡ್ತಾರೆ ಐಟಮ್ಸು. ಸೊ ಅಂದರೆ ಎಲ್ಲ ಐಟಮ್ಸ್ ಪರ್ಚೇಸ್ ಆ ಥರ ಏನೋ ಗೇಮ್ಸ್ ಎಲ್ಲ ನಡೀತಾ ಇತ್ತು. ನಾವು ಬಂದು ನೋಡಿದ್ವಿ. ಸ್ಟಾರ್ಟಿಂಗ್ ಬಂದ ತಕ್ಷಣ ನೀವು ಫುಲ್ ಮಾಲ್ ಥರ ಫೀಲ್ ಆಗೋಲ್ಲ, ಫುಲ್ ಮನೆ ಥರನೇ ಫೀಲ್ ಅನ್ನಿಸ್ತಾ ಇತ್ತು. ಬಟ್ ಕೆಳಗಡೆ ಫುಲ್ಲು ತುಂಬ ಜನ ಇದ್ದರು. ಮೇಲೆ ಹೋಗ್ತಾ ಕಡಿಮೆ ಆಗುತ್ತೆ, ಯಾಕಂದರೆ ಕೆಳಗಡೆ ಫುಲ್ ಕ್ರೌಡ್ ಜಾಸ್ತಿ. ಯಾಕಂದರೆ ಫುಡ್ಡು ಎಲ್ಲ ಅಲ್ಲೇ ಇರೋದ್ರಿಂದ ನಮಗೆ ಸ್ವಲ್ಪ ಕ್ರೌಡ್ ಅನಿಸುತ್ತೆ. ಎಲ್ಲರೂ ಸ್ಟಾರ್ಟಿಂಗ್ ಅಲ್ವಾ, ತುಂಬ ಜನ ಇದ್ದರು. ನಾವು ಫಸ್ಟ್ ಫ್ಲೋರ್ ಬಂದಮೇಲೆ ನಮಗೆ ಸೊ ಯಾರೂ ಅಷ್ಟೊಂದು ಅಷ್ಟು ಅನಿಸಲ್ಲ, ಯಾಕಂದರೆ ಫುಲ್ ಫ್ರೀಯಾಗಿರುತ್ತೆ. ಸೊ ಎಲ್ಲ ಜನನೂ ಅಷ್ಟೇ ಫೀಲ್ ಮಾಡಿಕೊಂಡು ಮನೆ ಥರನೇ ಕೂತ್ಕೊಂಡು ಮಾಡೋಕ್ಕೂ ಟೈಮ್ ಇರುತ್ತೆ ಅಲ್ಲಿ ನಮಗೆ. ಹಾಗಾಗಿ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಟೈಮ್ ಪಾಸು ಮಾಡ್ಬೋದು. ಬಟ್ ತುಂಬ ದೊಡ್ಡ ಇರೋದ್ರಿಂದ ಸ್ವಲ್ಪ ಟೈಮ್ ಇಟ್ಕೊಂಡು ಹೋಗಬೇಕು. ನಾವು ಅಷ್ಟೇ ಸ್ವಲ್ಪ ಕುಷನ್ ಯಾವುದೋ ಎಲ್ಲ ನೋಡಿದ್ವಿ. ಬಟ್ ಏನಂದರೆ ಸ್ವಲ್ಪ ಪ್ರೈಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಯಾಕಂದರೆ ಅದು 10 ಇಯರ್ ವಾರಂಟಿನೂ ಇರುತ್ತೆ. ಮತ್ತು ಐಟಮು ಹಾಗೇ ಚೆನ್ನಾಗಿರುತ್ತೆ. ಅದು ಡಿಪೆಂಡ್ಸ್ ಆನ್ ಕ್ವಾಲಿಟಿ. ನಮ್ಮ ಮನೇಲಿ ಇದೆ ಐಕಿಯಾ ಐಟಮು. ಅಂದರೆ ಈ ಸಲ ನಾವು ಹಾಗೇ ನಮಗೇನಾದರೂ ಸ್ವಲ್ಪ ವಿಂಡೋ ಶಾಪಿಂಗ್ ಥರನೇ ಹೋಗಿದ್ದು. ಇಷ್ಟ ಆದರೆ ಏನಾದರೂ ತೊಗೊಳ್ಳೋಣ ಅಂತ ಹೋದ್ವಿ. ಇದೆಲ್ಲ ಒಂದು ಹಾಲ್ ಥರ ಸೆಟ್ ಮಾಡಿದರು. ಇದು ಮಗುದಂತೆ, ಮಗು ಮಲಗಿಸೋ ಬೆಡ್ಡು. 600 ಸಮಥಿಂಗ್ ಇತ್ತು. ಇದು ತಗೋಬೋದು. ನಮ್ಮ ಮನೇಲಿ ಅಷ್ಟು ಚಿಕ್ಕ ಮಗು ಯಾವುದೂ ಇಲ್ಲ, ಸೊ ನಾವೇನು ಇದು ಮಾಡಿಲ್ಲ. ಇದು ಚೇರ್ ತುಂಬ ಮಕ್ಕಳಿಗೆ ಇಷ್ಟ ಆಯಿತು. ಅದು ಫುಲ್ ಸರ್ಕಲ್ ಥರ ರೌಂಡ್ ಆಗುತ್ತೆ, ಮತ್ತು ಮಗುಗೆ ನೆಟ್ಟಿಂದ ಎಲ್ಲ ಇದೆ, ಚೆನ್ನಾಗಿತ್ತು. ತುಂಬ ಮಕ್ಕಳು ಅದನ್ನ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಸೊ ಇಲ್ಲಿ ಮಕ್ಕಳದೆಲ್ಲ ಚೆನ್ನಾಗಿದೆ. ಮಕ್ಕಳಿಗೆ ಶಾರ್ಕ್ ಮತ್ತು ಡಾಲ್ಫಿನ್ದು ಟೆಡ್ಡಿ ನಮಗೆ ಎಲ್ಲ ಆ್ಯನಿಮಲ್ಸ್ದು ಇತ್ತು. ಮಂಕಿ, ಲಯನ್ನು, ಎಲಿಫೆಂಟು, ಪಾಂಡ, ಸ್ನೇಕ್, ತುಂಬ ಕ್ಯಾಟಿಂದ ಎಷ್ಟೊಂದಿತ್ತು. ಇದು ಕಿಡ್ಸ್ ರೂಮ್ನು ಅಷ್ಟೇ. ಎಲ್ಲ ಒಂದು ಸೈಡು ಕಿಡ್ಸ್ ರೂಮ್ ಎಲ್ಲ ಡೆಕೋರೇಟ್ ಮಾಡಿದರು. ಅಂದರೆ ಕಿಡ್ಸ್ ಹೇಗಿರುತ್ತೆ ಅದೇ ಥರ ಅರೇಂಜ್ ಮಾಡಿಟ್ಟಿದ್ರು. ಕಿಡ್ಸಿಂದು ಇದು ತೊಟ್ಲು ಎಲ್ಲ ಬಂದುಬಿಟ್ಟು ಫಾರಿಂದು ಇರುತ್ತಲ್ಲ, ಅದು ತೊಟ್ಲು. ಮಕ್ಕಳಿಗೆ 2 ರೂಮಿಗೆ ಅಕ್ಸೆಸಿಬಲ್ ಆಗೋಕ್ಕೆ ಹೇಗೆ ಬೇಕೋ ಆ ಥರ ಎಲ್ಲ ಅರೇಂಜ್ ಮಾಡಿದರು. ಮತ್ತು ಸ್ಟಡಿ ಟೇಬಲ್ಸ್ದು ಎಲ್ಲದನ್ನು ಅಷ್ಟೇ. ಇದು ಡಬಲ್ ಕಾಟ್ ಮಕ್ಕಳದು ಕಿಡ್ಸಲ್ಲಿ ಕೆಳಗೆ ಮತ್ತು ಮೇಲೆ ಕಾಟು ಚೆನ್ನಾಗಿದೆ. ಸ್ವಲ್ಪ ಪ್ರೈಸ್ ಮಾತ್ರ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಇದೆಲ್ಲ ಬಂದುಬಿಟ್ಟು ಆಲ್ಮೋಸ್ಟ್ 17,000-18,000ಗೆ ಇತ್ತು. ಇದು ಈ ಕಾಟು ಆ್ಯಕ್ಚುಲಿ ಅಂದರೆ ಅದು ಕ್ವಾಲಿಟಿ ಇದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. 27ವರೆಗೂ 27,000 ಎಲ್ಲದು ಇತ್ತು. ಇದು ಸ್ಟಾರ್ಟಿಂಗ್ ಪ್ರೈಸು. ಇದು ಬಂದುಬಿಟ್ಟು ಈ ಕಾಟು ಇದನ್ನು ಡಬಲ್ ಎಷ್ಟು 17 ಏನೋ ಇತ್ತು. ಇದೂ ಚೆನ್ನಾಗಿತ್ತು. ಮತ್ತು ಕುಷನ್ಸು ಅಷ್ಟೇ ತುಂಬ ಸಾಫ್ಟಾಗಿರುತ್ತೆ. ಮಕ್ಕಳು ಟೇಬಲ್ಸ್ ಚೆನ್ನಾಗಿದೆ. ಚೆನ್ನಾಗಿ ಮಕ್ಕಳು ಅಂದರೆ ಮಕ್ಕಳಿಗೆ ಫುಲ್ ಒಂಥರ ಚೆನ್ನಾಗಿ ಐಟಮ್ಸ್ ತುಂಬ ಇತ್ತು. ಮತ್ತು ನಾವು ಅದೆಲ್ಲ ಮುಗಿಸ್ಕೊಂಡು ಕೊನೆಗೆ ಮನೆಗೆ ಹೊರಟ್ವಿ. ಮನೆ ಬರಬೇಕಿದ್ರೆ ಸ್ವಲ್ಪ ನಾವು ಅಲ್ಲಿ ಅಷ್ಟೊಂದೇನು ಫುಡ್ಡು ಮನೆಗೆ ಬರಬೇಕಿದ್ರೆ ಏನಾದ್ರು ತಿನ್ನೋಣ ಅಂದ್ಕೊಂಡಿದ್ವಿ. ಆದರೆ ಅಷ್ಟೊತ್ತಿಗೂ ನಮ್ಗೆ ಹೇಗಿದ್ರೂ ಇನ್ನೇನು 7 ಆಗಿತ್ತು ಟೈಮು. ಸೊ ಅದಕ್ಕೆ ನಾವು ಅಲ್ಲಿ ಸ್ವಲ್ಪ ಹೊತ್ತವರೆಗೂ ಟೈಮ್ ಸ್ಪೆಂಡ್ ಮಾಡಿ ಕೊನೆಗೆ ಅಲ್ಲೇ ರೆಸ್ಟೋರೆಂಟ್ಗೆ ಹೋದ್ವಿ. ರೆಸ್ಟೋರೆಂಟ್ ಬಂದುಬಿಟ್ಟು ACK, ಅದು ನಮ್ಮ ಮನೆಗೆ ಬರಬೇಕಿರೋ ದಾರಿಲಿ ನಾಗರಬಾವಿ ಇರೋದು ACK ಫ್ಯಾಮಿಲಿ ರೆಸ್ಟೋರೆಂಟ್. ಲಾಸ್ಟ್ ಟೈಮ್ ಹೋಗಿದ್ವಿ, ತುಂಬ ಇಷ್ಟ ಆಗಿತ್ತು ನಮಗೆ ಫುಡ್ಡು. ಮತ್ತು ಅದು ಅನ್ಲಿಮಿಟೆಡ್ 279 ರೂಪೀಸ್ಗೆ ಪರ್ ಹೆಡ್. ಅದು
ಅನ್ಲಿಮಿಟೆಡ್ ಇರುತ್ತೆ. ಸೊ ನಾವು ಹೋಗಿದ್ವಿ. ನನ್ನ ಮಗಳಿಗೆ ಹಾಫ್ ತೊಗೊಂಡ್ರು, ಅವಳಿಗೇನು ಫುಲ್ ತೊಗೊಂಡಿಲ್ಲ, ನಮ್ಮಿಬ್ಬರಿಗೂ ಫುಲ್ ತೊಗೊಂಡ್ರು. ಸೊ ಚೆನ್ನಾಗಿತ್ತು. ನನಗೆ ಫುಡ್ಡೆಲ್ಲ ತುಂಬ ಇಷ್ಟ ಆಯಿತು. ಲಾಸ್ಟ್ ಟೈಮು ಸಖತ್ತಾಗಿ ಮಾಡಿದರು. ಈ ಸಲನೂ ಚಿಕನ್ದು ಪೆಪ್ಪರ್ ಫ್ರೈ ಅಂತ ಮಾಡ್ತಾರೆ, ಅದು ನಂಗೆ ತುಂಬ ಇಷ್ಟ ಆಯಿತು. ನಾನು ಅದನ್ನು ಚೆನ್ನಾಗಿ ತಿಂದೆ. ಮತ್ತು ಎಲ್ಲದೂ ಓಕೆ, ಒಂದು ಗುಂಟೂರು ಚಿಕನ್ನು, ಚಿಲ್ಲಿ ಚಿಕನ್ನು ಮತ್ತು ಬಿರಿಯಾನಿ ಎಲ್ಲದನ್ನು ಕೇಳಿ ಹಾಕ್ತಾರೆ. ನಮಗೆ ಎಷ್ಟು ಬೇಕಿರೂ ತಿನ್ಬೋದು, ಅನ್ಲಿಮಿಟೆಡ್ ಇರುತ್ತೆ. ನಮ್ಗೆ ಲಾಸ್ಟ್ ಟೈಮ್ ಹೋಗಿರೋದ್ರಿಂದ ನನಗೆ ಇಷ್ಟ ಆಯಿತು. ಬಟ್ ಇವರು ಈ ಸಲ ನೆನ್ಪು ಮಾಡಿಕೊಂಡ್ರು, ಹೋಗೋಣ. ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಇಸಕ್ಕೆ ಹೋಗೋಣ ಅಂತ, ಈ ಸಲ ಇವರೇ ಕರ್ಕೊಬಂದಿದ್ದಾರೆ ಹೋಗೋಣ ಅಂತ ಹೇಳಿಬಿಟ್ಟು. ಲಾಸ್ಟ್ ಟೈಮ್ ನಾನು ಇನ್ಸ್ಟಾದಲ್ಲಿ ರೀಲ್ಸ್ ನೋಡಿ ಹೋಗಿದ್ದೆ. ಸೊ ಇಲ್ಲೇ ಇದೆಲ್ಲ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮ ತಮ್ಮನೂ ಬಂದಿದ್ದೆ. ಸೊ ಅವನು ಕರ್ಕೊಂಡು ಹೋದಾಗೆ ಆಗುತ್ತೆ ಅಂತ ಹೇಳಿ ಈ ಸಲ ನಮಗೆ ಗೊತ್ತಿತ್ತಲ್ವ, ಸೊ ಅದಕ್ಕೆ ನಾವೇ ಹೋದ್ವಿ. ಇವ್ರು ಹೇಳಿ ಬರಬೇಕಿರೋ ದಾರಿಲೇ ಇತ್ತು. ಸೊ ಇವರು ನೆನ್ಪು ಮಾಡ್ಕೊಂಡ್ರಲ್ಲ ಅಂತ ಈ ಸಲ ಇನ್ನೂ ತುಂಬ ಚೆನ್ನಾಗಿತ್ತು ಸರ್ವಿಸು. ಲಾಸ್ಟ್ ಟೈಮ್ಗಿನ್ನ ಚೆನ್ನಾಗಿತ್ತು. ಒಂದು ಎಗ್ ಒಂದಿರುತ್ತೆ, ಅದೊಂದು ಲಿಮಿಟೆಡ್ 1 ಎಗ್ ಅಷ್ಟೇ ಇರುತ್ತೆ. ಮಿಕ್ಕಿದೆಲ್ಲ ಐಸ್ ಕ್ರೀಮ್ ಒಂದು ಲಾಸ್ಟಿಗೆ ಕೊಡ್ತಾರೆ. ಅದು ಬಿಟ್ಟರೆ ಮಿಕ್ಕಿದೆಲ್ಲದನ್ನು ನಮ್ಗೆ ಎಷ್ಟು ಬೇಕಿದ್ರೂ ಕೇಳಿ ಕೊಡ್ತಾರೆ. ಸೊ ಚೆನ್ನಾಗಿದೆ, ನನಗೇನೋ ಇಷ್ಟ ಆಯಿತು. ಮತ್ತು ಬೇರೆ ಕಡೆ ಏನೋ ಬ್ರಾಂಚ್ ಏನೋ ಇದೆ ಅಂತ ಹೇಳ್ತಾರೆ, ನಂಗೆ ಗೊತ್ತಿಲ್ಲ ಅದೆಲ್ಲ. ನನ್ನ ಏನು ದಶಿದು, ಏನಿದು ಖಾರ? ನಿಮಗೆ ಐಕೆ ಪ್ರಾಡಕ್ಟ್ ಎಲ್ಲ ಈಗ ಖಾರ ಆಗ್ಬಿಟ್ಟಿತ್ತು. ತಗೋ, ಮಾಡ್ತಾ ಇದೀಯ ನೀನು? ಬಾಗ್ಲಾಕೊಂಡಿದ್ಯಾ? ಅಮ್ಮ ಬರ್ಬಾರ್ದಾ? ಯಾವುದು ನಿನ್ನ ಡೋರು? ನಿನ್ನ ಡೋರ್ ಎಲ್ಲಿದೆ ತೋರಿಸು. ಅದಾ? ವಿಡಿಯೋ ಇಷ್ಟ ಆದರೆ, ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ರೆಸ್ಟೋರೆಂಟ್ಗೆ ಹೋಗಿದ್ರೆ ಕಮೆಂಟ್ ಮಾಡಿ. ಐಕಿಯದು ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.